ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತಿನ ನಕ್ಷತ್ರ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರಕ್ಕೆ ಒಂದು ದೋಷ ಕಾಡುತ್ತೆ. ಈ ದೋಷ ಮುಕ್ತರಾಗಲಿಕ್ಕೆ ಯಾವ ಸರಳ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತೇನೆ. ಇದು ಸ್ವಲ್ಪ ಮಟ್ಟಿಗೆ ಭರಣಿ ನಕ್ಷತ್ರಕ್ಕೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ಅಥವಾ ಬೇಗ ಮದುವೆ ಆಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಭರಣಿ ನಕ್ಷತ್ರ ಶುಕ್ರ ನಕ್ಷತ್ರ ಆಗಿದ್ರೂ ಕೂಡ ಕೆಲವೊಂದು ವಿಚಾರಗಳು, ಕೆಲವೊಂದು ದೋಷಗಳಿಂದ ಇದು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಸತ್ಯ. ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ಕೊನೆಯ ಭಾಗದಲ್ಲಿ ತಿಳಿಸ್ತಾನೆ, ನೋಡ್ತಾ ಇರಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನ ಸೋಮವಾರ ಷಷ್ಠಿ ತಿಥಿ ಇದೆ. ಷಷ್ಠಿ 9 ಗಂಟೆ 8 ನಿಮಿಷದವರೆಗೂ ಷಷ್ಠಿ ತಿಥಿ, ತದನಂತರ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ. ಶುಕ್ಲ ಪಕ್ಷ, ಬ್ರಹ್ಮಯೋಗ, ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು. ಚಂದ್ರ ಭರಣಿ ನಕ್ಷತ್ರ ಮೇಷ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾವು ಕಾಲ 8 ಗಂಟೆ 8 ನಿಮಿಷದಿಂದ 9 ಗಂಟೆ 37 ನಿಮಿಷ ಬೆಳಗಿನವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 11 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇದು ಕೂಡ ಮಧ್ಯಾಹ್ನ 12 ಗಂಟೆ 57 ನಿಮಿಷದಿಂದ 1 ಗಂಟೆ 43 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು 9 ಗಂಟೆ 9 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 55 ನಿಮಿಷದವರೆಗೂ. ಸ್ನೇಹಿತರೆ, ಭರಣಿ ನಕ್ಷತ್ರ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅಂದರೆ ಶುಕ್ರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ನೋಡಿ, ನಿಧಾನ ಆದರೂ ಕೂಡ ಪ್ರಧಾನವಾಗ್ತಕ್ಕಂಥದ್ದು ಮಾತುಕತೆ, ಅಂದರೆ ಅರ್ಥಾತ್ ಬಿಸ್ನೆಸ್, ಹಾಗೆ ಮದುವೆ ವಿಚಾರದಲ್ಲಿ, ಸಂಗಾತಿಗಳ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ. ಮ್ಯಾಕ್ಸಿಮಮ್ ಇದೆ. ಸ್ವಲ್ಪ ಸಣ್ಣ ಬದಲಾವಣೆ ಅಂದರೆ ಸಣ್ಣ ಪುಟ್ಟ ನಿಧಾನವಾಗೋದ್ರೂ ಕೂಡ ಪ್ರಧಾನವಾಗ್ತಕ್ಕಂಥಿರುತ್ತೆ. ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಖಂಡಿತ ದುರ್ಗಾರಾಧನೆ ಮಾಡಿ. ಮ್ಯಾಕ್ಸಿಮಮ್ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ಇದನ್ನು ಶುಭ್ರತೆಯನ್ನು ಜಾಸ್ತಿ ಮೇಂಟೈನ್ ಮಾಡಿ. ಓಂ ಶಂ ಶುಕ್ರಾಯ ನಮಃ ಮಂತ್ರವನ್ನು ಜಾಸ್ತಿ ಪಠಣೆ ಮಾಡಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಲಾಭಲಭ್ಯತೆ, ವ್ಯಾವಹಾರಿಕವಾಗಿ ಎಲ್ಲದರಲ್ಲೂ ಕೂಡ ನಿಮಗೆ ಶುಭವಾಗ್ತಕ್ಕಂಥದ್ದು ಸತ್ಯ ಮೇಷರಾಶಿಯವ್ರಿಗೆ. ಹಾಗೆ ವೃಷಭ ರಾಶಿಯವರ ಫಲಾನುಫಲಗಳನ್ನು ನೋಡೋದಾದರೆ ಖಂಡಿತ ಕೋರ್ಟ್ ಕಚೇರಿಯ ವಿಚಾರ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತಾವು ಭಾಗವಹಿಸ್ತಿದ್ದೀರಿ ಅಂದರೆ ಲಾಭಲಭ್ಯತೆ, ಹೆಸರು ಕೀರ್ತಿ ಪ್ರತಿಷ್ಠೆ, ಹಾಗೆ ವ್ಯಾವಹಾರಿಕವಾಗಿ ಗುಡ್ಡಿರುತ್ತೆ. ಖಂಡಿತವಾಗಿ ಈ ದಿನ ಭಾಳ ಸದುಪಯೋಗವನ್ನು ಮಾಡ್ಕೊಳ್ಳಿ. ಮನಸ್ಥಿತಿ ಸದೃಢವಾಗಿಟ್ಕೋಬೇಕು, ಇಂಪಾರ್ಟೆಂಟ್ ಅಷ್ಟೇ. ಇದೇ ಬೇಕಾಗಿರ್ತಕ್ಕಂಥದ್ದು. ಚಂದ್ರ 12ರ ಸ್ಥಾನದಲ್ಲಿದ್ದಾನೆ. ರಿಮೋಟಾಗಿ ಕುತ್ಕೊಬೇಡಿ, ವಾದ ವಿವಾದಕ್ಕೆ ಇಳಿಬೇಡಿ. ಜಸ್ಟ್ ಗೋ ಥ್ರೂ ನಿಮ್ಮ ಕೆಲಸಕ್ಕೆ ಪ್ರಿಯಾರಿಟಿ ಕೊಡಿ. ಯಾವುದೇ ಒಂದು ಕ್ಷೇತ್ರ ಫಲದಲ್ಲೂ ಕೂಡ ನಿಮಗೆ ಶುಭವಾಗ್ತದೆ. ಅಹಮನ್ನು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಈ ದಿನ ಭಾಳ ವಿಶೇಷತೆ ಆಗುತ್ತೆ. ಬಟ್ ದಾಂಪತ್ಯದಲ್ಲಿ ಅಷ್ಟು ಒಳ್ಳೆಯದಿಲ್ಲ. ವೃಷಭರಾಶಿಯವ್ರಿಗೆ ಸ್ವಲ್ಪ ಕಿರಿಕಿರಿಗಳು, ಈವನ್ ಯಾಮಾರಿದ್ರೆ ಡಿವೋರ್ಸ್ಕನ್ನು ಹೊರಟೋಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಬಿ ಕೇರ್ಫುಲ್. ಇದರ ಬಗ್ಗೆ ಸ್ವಲ್ಪ ಜಾಗರೂಕತೆ. ಮಿಥುನ ರಾಶಿಯವ್ರಿಗೆ ದೂರ ಪ್ರಯಾಣಗಳು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಲೀನತೆ ಜಾಸ್ತಿ ಇದೆ. ಲಾಭದಲ್ಲಿ ಚಂದ್ರನಿದ್ದಾನೆ. ಖಂಡಿತ ಧನಲಾಭ ಬರ್ತಕ್ಕಂಥದ್ದು ಕೂಡ ಇದೆ. ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕ್ಷೇತ್ರವನ್ನು ಭೇಟಿ ಮಾಡ್ತಕ್ಕಂಥದ್ದು ಸಾಧ್ಯತೆ, ಅದರಲ್ಲೂ ಕೂಡ ವಿಶೇಷವಾಗಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥ ಸಾಧ್ಯತೆ ನಿಮ್ಮಲ್ಲಿ ಬರ್ತದೆ. ಈ ದಿನ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಬದಲಾವಣೆಯನ್ನು ಜೀವನದಲ್ಲಿ ನೋಡ್ತಕ್ಕಂಥ ಸಾಧ್ಯತೆಯೂ ಕೂಡ ಖಂಡಿತ ಬರುತ್ತೆ. ಹೊಸ ವಿಚಾರಗಳಲ್ಲಿ ನಿಮಗೆ ಲಾಭವಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸತ್ಯ. ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಬಿಸ್ನೆಸ್ ಮೆನ್ಗಳಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಇದ್ದಕ್ಕಿದ್ದ ಹಾಗೆ 12 ಮನಿ ಬರುತ್ತೆ, ಇದು ಸತ್ಯ. ಹಾಗೆ ವಾಹನಾದಿಗಳಿಂದ ಲಾಭ. ನೀವು ವಾಹನ ಏನಾದರೂ ಎಕ್ಸ್ಚೇಂಜು ಮತ್ತೊಂದು ಆಫರಲ್ಲಿ ಇರ್ತೀರಾ, ಇದು ಲಾಭ ಸಭ್ಯತೆ ಖಂಡಿತ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಎರಡೂ ಭಾಗವನ್ನು ವಿಜಯವನ್ನು ಮಾಡಿದಾಗ ಸಂಗಾತಿಯಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ, ಹಾಗೆ ಯಾವುದಾದ್ರೂ ಹಣ ಪರಧನ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೋಡಿ, ನೀವು ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ಆಸೆಗೆ ಬೀಳೋದು ಬೇಡ.
ಒಂದು ಮಾಡ್ರೇಟ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ. ಖಂಡಿತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ವ್ಯಾಪಾರಸ್ಥರಿಗೆ ಒಂದು ರೀತಿಯಾಗಿ ಹೈ ಪಿಚ್ಗೆ ಹೋಗ್ಬೋದು, ಲೋ ಪಿಚ್ಗೆ ಇಳಿಬೋದು. ಇದೇ ರೀತಿಯಾಗಿರ್ತದೆ. ನೀವು ಕೂಡ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡಿದರೆ ಶುಭ. ಹಾಗೆ ಸಿಂಹರಾಶಿಯ ಫಲಾಫಲ ಇರುತ್ತೆ ನೋಡಿ. ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಸಿಂಹರಾಶಿಯವರಿಗೆ ಹೆಚ್ಚಿನ ವಿಚಾರಕ್ಕೆ ಬಂದಾಗ ಒಂದು ಬಿಸ್ನೆಸ್ ವಿಚಾರದಲ್ಲಿ ಅಥವಾ ಸಂಗಾತಿಯ ವಿಚಾರದಲ್ಲಿ ನಿಮಗೆ ಆ ಒಂದು ವಿಚಾರದಲ್ಲಿ ತಲ್ಲೀನತೆರಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಮದುವೆ ಮಾತುಕತೆಯ ವಿಚಾರಕ್ಕೆ ಹೋಗ್ತಕ್ಕಂಥದ್ದು ಸತ್ಯವಾಗ್ತದೆ. ಆದರೆ ಸ್ವಲ್ಪ ಮಟ್ಟಿಗೆ ನೋಡಿ, ರಾಹು ಶುಕ್ರನೊಟ್ಟಿಗೆ ಇರೋದ್ರಿಂದ ಸ್ವಲ್ಪ ಮಾತುಕತೆಗಳಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಬರೋದ್ರಿಂದ ನೀವು ಕೂಡ ದುರ್ಗಾ ದೇವಸ್ಥಾನಕ್ಕೆ ಕೆಂಪು ಪುಷ್ಪವನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ. ಸಂಗಾತಿಯೊಟ್ಟಿಗೆ ಕೂಡ ಬಾಂಧವ್ಯತೆ ಚೆನ್ನಾಗಿರುತ್ತೆ. ಆದರೆ ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಕನ್ಯಾ ರಾಶಿಯವ್ರಿಗೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀಳುತ್ತೆ. ಕೆಲಸದಲ್ಲಿ ಮ್ಯಾಜಿಕ್ ಅಂದರೆ ಸಿಂಪಲ್ ಆಗಿ ಕೆಲಸವನ್ನು ಮಾಡ್ತೀರಾ, ಲಾಜಿಕಲ್ಲಿ ಕೆಲಸ ಮಾಡ್ತೀರಾ. ಬಟ್ ಅಡಿಕ್ಷನ್ ಪ್ರಿಯರಾಗಿದ್ದರೆ ತುಂಬ ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ಕಾಲವಲ್ಲ, ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ. ಅಂದರೆ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೂ ಅಷ್ಟು ಉತ್ತಮ ಫಲವಿಲ್ಲ. ಕೆಲಸದಲ್ಲಿ ಮತ್ತು ಕ್ರಿಯೇಟಿವ್ ಆಗಿ ಮಾಡ್ತಕ್ಕಂಥದ್ದು ಇರುತ್ತೆ. ಅದು ಹೊರತುಪಡಿಸಿ ಸಾಧಾರಣವಾಗಿರ್ತಕ್ಕಂಥ ದಿನ. ತುಲಾರಾಶಿ ಫಲಾಫಲ ಹೇಗಿರ್ತಕ್ಕಂಥದ್ದು, ತುಲಾರಾಶಿಯವ್ರಿಗೂ ಕೂಡ ಹಣಕಾಸು ವಹಿವಾಟುಗಳು ಅಷ್ಟು ಉತ್ತಮತೆ ಇರಲ್ಲ. ಬಿಸ್ನೆಸ್ಸಲ್ಲಿ ನಷ್ಟವನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಬಟ್ ನಿಮ್ಮ ಏನಾದರೂ ಪ್ರೀತಿಯ ವಿಚಾರದಲ್ಲಿದ್ದರೆ ಸ್ವಲ್ಪ ನಷ್ಟ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಅಷ್ಟು ಉತ್ತಮದ ದಿನವಲ್ಲ. ತುಲಾರಾಶಿಯವ್ರಿಗೂ ಕೂಡ ಅಷ್ಟು ಉತ್ತಮ ಇಲ್ಲ. ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಶುಭವಿರ್ತಕ್ಕಂಥದ್ದು ಇರ್ತದೆ. ನಾಲೆಡ್ಜನ್ನು ಉಪಯೋಗಿಸಿ ಮಾಡಿದ್ರೆ ಈ ದಿನ ಖಂಡಿತ ಶುಭ ಫಲ ಪ್ರಾಪ್ತಿ. ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ಬರೀ ದಿನ ಕನಸುಗಳು ಕಾಣುತ್ತೆ. ಅಂದರೆ ಹೇಗೆ, ಪೃಷ್ಟಾನ್ನ ಭೋಜನ, ನಾನು ಸೊಫೆಸ್ಟಿಕೇಟೆಡ್ ಇರಬೇಕು, ಒಳ್ಳೆ ಹೋಟೆಲ್ಗೆ ಹೋಗಬೇಕು, ಒಳ್ಳೆ ಬಟ್ಟೆಯನ್ನು ಧಾರಣೆ ಮಾಡ್ಕೋಬೇಕು, ಇದೇ ವಿಚಾರದಲ್ಲಿ ಇರ್ತೀರಿ. ಬಟ್ ವಿದ್ಯಾರ್ಥಿಗಳಿಗೆ ಈ ದಿನ ಶುಭದ ಫಲವಿಲ್ಲ. ಬಟ್ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥದ್ದು ಈ ದಿನ ತೋರಿಸುತ್ತೆ. ಆ ಲಕ್ಸುರಿ ಲೈಫ್ಗೆ ಈ ದಿನ ಸುದಿನವಾಗಿರ್ತಕ್ಕಂಥ ದಿನ. ಹೊರತುಪಡಿಸಿದ್ರೆ ಒಂದು ಸಾಧಾರಣವಾಗಿ ದಿನವಾಗ್ತಕ್ಕಂಥದ್ದು ಇರುತ್ತೆ. ಲಾಭಕ್ಕೋಸ್ಕರ ಸಂಗಾತಿಗೋಸ್ಕರ ಖರ್ಚುಗಳು ಕೂಡ ಜಾಸ್ತಿ ಆಗ್ತದೆ. ಹಾಗೆ ಧನುರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ಧನುರಾಶಿಯವ್ರಿಗೆ ನೋಡಿ, ಮ್ಯಾಕ್ಸಿಮಮ್ ಸಾಫ್ಟ್ವೇರ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಕೇವಲ ನಿಮ್ಮ ಪ್ರಯತ್ನ ನಿಮಗೆ ಗುಡ್ ರಿಸಲ್ಟ್ ಕೊಡುತ್ತೆ. ಬೆಳಗ್ಗೆ ಈ ದಿನ ತಮ್ಮ ಸಹೋದರಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಶುಭವಾಗ್ತದೆ. ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥಿರುತ್ತೆ. ಖಂಡಿತ ಧನುರಾಶಿಯವರ ವಿಚಾರದಲ್ಲಿ ಕಮಿಷನ್ ಆಧಾರಿತವಾಗಿ ಹಾಗೆ ವಾಹನಾದಿಗಳಿಂದ ಲಾಭ ಬರ್ತಕ್ಕಂಥದ್ದು ಇದೆ. ಒಳ್ಳೆಯದಾಗಲಿ. ಮಕರ ರಾಶಿಯವ್ರಿಗೂ ಕೂಡ ಖಂಡಿತ ಒಂದು ಧನಾಗಮನ, ವ್ಯಾವಹಾರಿಕವಾಗಿಯೂ ಕೂಡ ಶುಭವಿರ್ತಕ್ಕಂಥ ದಿನ. ಕುಟುಂಬಕ್ಕೆ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತೀರಾ. ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಹಣ ಲಭ್ಯತೆ ಇರುತ್ತೆ. ವ್ಯಾವಹಾರಿಕವಾಗಿ ಲಭ್ಯತೆ ಇರತಕ್ಕಂಥದ್ದು ಇದೆ. ಮಾತುಗಳು ಕೂಡ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥದ್ದು, ಗಡಿಸಿರಲ್ಲ. ಇದನ್ನು ಮಾತ್ರ ತುಂಬ ಸಾಫ್ಟ್ ಆಗಿರುತ್ತೆ. ಏನಪ್ಪ ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಾರಲ್ಲ ಅಂತಕ್ಕಂಥ ಮನೋಭಾವನೆ ಬರುತ್ತೆ. ಅಫ್ಕೋರ್ಸ್ ಅದರ್ವೈಸ್ ಇನ್ನೆಲ್ಲ ವಿಚಾರಗಳಲ್ಲೂ ಕೂಡ ಲಾಭವನ್ನು ನೋಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಲಭ್ಯತೆ ಇದೆ. ಶುಭವಾಗಲಿ ಕೂಡ. ಕುಂಭರಾಶಿಯ ಫಲಾಫಲ ಒಂದು ರೀತಿಯಾಗಿ ರಾಜಯೋಗ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತದೆ. ಪ್ರಯಾಣಗಳು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಲಗಳು, ಎಲ್ಲವಾಗಿರ್ತಕ್ಕಂಥ ಧಾರ್ಮಿಕತೆ, ಮನೆಯಲ್ಲಿ ಕೂಡ ಎಲ್ಲರಿಗೂ ಕೂಡ ಒಂದು ಧರ್ಮವನ್ನು ನೀವು ಎತ್ತಿಡಿತಕ್ಕಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಬರ್ತದೆ. ಒಂದು ರೀತಿಯಾಗಿ ರಾಜ ಗಾಂಭೀರ್ಯವಿರ್ತಕ್ಕಂಥ ದಿನ. ಸ್ತ್ರೀಯರಿಂದ ಲಾಭವಾಗ್ತಕ್ಕಂಥದ್ದು ಕೂಡ ಕುಂಭರಾಶಿಯವರಿಗೆ ಲಭ್ಯತೆ ಇದೆ. ಕೊನೆಯದಾಗಿ ಮೀನರಾಶಿ ಫಲಾಫಲ ಆಗಿರ್ತಕ್ಕಂಥದ್ದು, ಮೀನರಾಶಿಯವರು ನೋಡಿ, ಮಾತುಕತೆ ವಿಚಾರ ಅಥವಾ ನಿಮ್ಮ ಯಾವುದಾದ್ರೂ ರೆಕಾರ್ಡ್ಗಳ ವಿಚಾರ ಸ್ವಲ್ಪ ಜಾಗರೂಕತೆ. ಸ್ವಲ್ಪ ಮಾತುಕತೆಯಲ್ಲಿ ಮುರಿದು ಬೀಳ್ಬೋದು, ಅಥವಾ ರೆಕಾರ್ಡ್ ಕೆಲವೊಂದು ಕಳೆದೋಗಿ ಥೆಫ್ಟಾಗಿ ಕೆಲವೊಂದು ನಷ್ಟಗಳು ಕೂಡ ಕಾಣ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ನೀವು ಸಾಧ್ಯವಾದರೆ ಸ್ವಲ್ಪ ಮೊಸರು ಅಥವಾ ಸಕ್ಕರೆಯನ್ನು ಇರುವೆಗೂಡಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಮೊಸರನ್ನು ಬಡವರಿಗೆ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸ್ವಲ್ಪ ನಷ್ಟವನ್ನು ತಪ್ಪಿಸುತ್ತೆ. ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಕನಗಲ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಭರಣಿ ನಕ್ಷತ್ರಕ್ಕೆ ಕುಜನ ದೋಷ ಕಾಡುತ್ತೆ. ಈ ಕುಜನ ದೋಷ ಕಾಡೋದ್ರಿಂದ ವೈವಾಹಿಕ ಜೀವನ ಅಥವಾ ಮದುವೆ ತಡ ಆಗ್ತಕ್ಕಂಥದ್ದು ಸತ್ಯ. ಇದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನೀವು ಮಾಡ್ತಕ್ಕಂಥ ಏಕೈಕವಾಗಿ ನೋಡಿ, ನಿಮ್ಮ ಹತ್ತಿರದಲ್ಲಿ ದೇವಸ್ಥಾನಗಳು ಅಥವಾ ದಾಸೋಹಗಳು ಅಥವಾ ಏನಾದರೂ ನಿಮ್ಮ ಅಕ್ಕಪಕ್ಕ ಅನಾಥಾಶ್ರಮಗಳು, ಎಲ್ಲಾದರೂ ಅನಾಥಾಶ್ರಮ ಇದ್ದರೆ, ಭರಣಿ ನಕ್ಷತ್ರವಾಗಿದ್ದರೆ
ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ವರ್ಷಕ್ಕೆ 4ರಿಂದ 5 ಬಾರಿ ಜೀವನ ಪರ್ಯಂತ ಕೇವಲ ನೀವು ಖಾರದ ಪುಡಿಯನ್ನು ಸ್ಪಾನ್ಸರ್ ಮಾಡಿ ನೋಡಿ. ನಿಜವಾಗ್ಲೂ ಅತ್ಯಂತ ಸುಲಭವಾಗಿರ್ತಕ್ಕಂಥ ಕೆಲಸ. ಖಾರದ ಪುಡಿಯನ್ನು ನೀವು ದಾನ ಮಾಡ್ತಕ್ಕಂಥದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.